ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಪದವಿ ಹಂತದ ವಿದ್ಯಾರ್ಥಿಗಳಿಗೆ LMS ಎನ್ನುವಂತಹ ವಿಶೇಷವಾದಂತಹ ಒಂದು ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು, ಇದರ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BComನ 2ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಕಾವ್ಯಾನಂದನ ಭಾಗ 2ರ ಆಯ್ದ ಸಣ್ಣ ಕಥೆಗಳ ಒಂದು ಅಧ್ಯಾಯಗಳನ್ನು ನಾವು ಈ ಸೆಷನ್ಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಧರ್ಮ ಬಲೆ ಬೀಸಿದಾಗ ಎನ್ನುವಂತಹ ಒಂದು ಸಣ್ಣ ಕಥೆಯನ್ನು ನೋಡ್ತಾ ಹೋಗೋಣ. ಈ ಒಂದು ಸಣ್ಣ ಕಥೆಯಲ್ಲಿ ಪ್ರಮುಖವಾಗಿ ನಾವು ಕಥೆಯ ವಿಶ್ಲೇಷಣೆ ಮತ್ತು ವಿಮರ್ಶೆಯ ವಿಚಾರವನ್ನು ತಿಳಿಯುತ್ತಾ ಹೋಗೋಣ. ಆತ್ಮೀಯರೇ, ಈ ಒಂದು ಧರ್ಮ ಬಲೆ ಬೀಸಿದಾಗ ಕನ್ನಡದ ಪ್ರಮುಖ ಕಾದಂಬರಗಾರ್ತಿ ಹಾಗೂ ಕಥೆಗಾರ್ತಿಯಾಗಿರುವಂತಹ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಮುಸ್ಲಿಂ ಸಂವೇದನೆಯ ಒಂದು ಕಥೆಯಾಗಿರುವಂಥದ್ದು. ಮುಸ್ಲಿಂ ಸಂವೇದನೆಯನ್ನು ತಮ್ಮ ಸಾಹಿತ್ಯ ವಸ್ತುವನ್ನಾಗಿ ಇಲ್ಲಿ ಬಳಕೆ ಮಾಡಿರುವಂಥದ್ದು ಕಂಡುಬರುತ್ತದೆ. ಇವರು ತಮ್ಮ ಕೃತಿಗಳಲ್ಲಿ ಹೆಚ್ಚಾಗಿ ಮುಸ್ಲಿಂ ಮಹಿಳೆಯ ಒಂದು ಅಸಹಾಯಕತೆಯನ್ನು ಚಿತ್ರಿಸಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಮುಸ್ಲಿಂ ಮಹಿಳೆಯನ್ನು ಶಕ್ತಿಯ ಕೇಂದ್ರವನ್ನಾಗಿ ಚಿತ್ರಿಸಿರುವಂಥದ್ದು ಸಾರಾ ಅಬೂಬ್ಕರ್ ಅವರ ಒಂದು ವಿಶೇಷತೆ ಸರಿ. ಈ ಕತೆ ಆರಂಭವಾಗುವಾಗ ದೈನಂದಿನ ಒಂದು ಕೆಲಸಗಳನ್ನು ತನ್ನ ಮನೆಯೊಳಗೆ ಕತಿಜಾಬಿ ಮಾಡುತ್ತಾ ಇರ್ತಾಳೆ. ಅಷ್ಟು ಹೊತ್ತಿಗೆ ಜೀಪಿನ ಒಂದು ಆ ಧ್ವನಿವರ್ಧಕ ಕೆಲವೊಂದು ಸಂಗತಿಗಳನ್ನು ಮೊಳಗಿಸುತ್ತಾ ಕತಿಜಾಬಿಯ ಕುಟುಂಬದ ವಿರುದ್ಧ ಬಹಿಷ್ಕಾರವನ್ನು ಕೂಗುತ್ತಾ ಅರಚುತ್ತಾ ಅದು ಬೀದಿ ಬೀದಿಯಲ್ಲಿ ಆ ಜೀಪು ತೆರಳ್ತಾ ಇದೆ. ಆಗ ತುಂಬ ಈ ವಿಚಾರ ಆ ಕತಿಜಾಬಿಗೆ ತಿಳಿಯುತ್ತೆ. ಆಗ ಅಂದ್ಕೊಳ್ತಾಳೆ ಆಕೆ, ಈ ಜನರಿಗೆ ಬೇರೆ ಕೆಲಸವಿಲ್ಲ, ಪ್ರತಿದಿನವೂ ಏನಾದರೂ ಒಂದು ತರಲೆ ತೆಗೆದು ಮೈದಾನದಲ್ಲಿ ಭಾಷಣ ಮಾಡುವುದೇ ಆಗಿದೆ. ಹುಡುಗರಿಗಾದರೂ ಬುದ್ಧಿ ಇಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು ಎನ್ನುವಂತಹ ವಿಚಾರಗಳನ್ನು ಹೇಳುತ್ತಾ ತನ್ನ ಮನೆಯೊಳಗೆ ಸೇರ್ಕೊಳ್ತಾಳೆ. ಆನಂತರ ಆ ಜಮಾತ್ನಿಂದ ಧ್ವನಿವರ್ಧಕವನ್ನು ಹಾಕಿಕೊಂಡು ಬಂದಂಥ ಜೀಪ್ ತನ್ನ ಮನೆಯ ಒಂದು ಸಮೀಪಕ್ಕೆ ಧಾವಿಸಿದಾಗ ಅವಳಿಗೆ ಅಲ್ಲಿ ಮೊಳಗುತ್ತಿರುವಂತಹ ಒಂದು ನಿಜ ಸಂಗತಿ ಕೇಳಿ ಬರುತ್ತೆ. ಆ ನಿಜ ಸಂಗತಿ ಏನಪ್ಪ ಅಂತಂತಂದರೆ, ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ, ಕರೀಂ ಸಾಬರ ಹೆಂಡತಿ ಕತಿಜಾಬಿ ಊರಿನ ಮಸೀದಿಯ ಜಮಾತ್ ಸಮಿತಿಯ ತೀರ್ಪನ್ನು ಉಲ್ಲಂಘಿಸಿದ ಕಾರಣ ಅವರ ಕುಟುಂಬವನ್ನು ಬಹಿಷ್ಕರಿಸಲಾಗುತ್ತಿದೆ. ಆದ ಕಾರಣ ಅವರೊಂದಿಗೆ ಈ ಊರಿನವರು ಯಾವ ರೀತಿಯ ಸಂಬಂಧವನ್ನು ಕೂಡ ಇಟ್ಟುಕೊಳ್ಳಬಾರದು. ಅಂಗಡಿಯವರು ಯಾವುದೇ ಪಡಿಪದಾರ್ಥಗಳನ್ನು ಕೂಡ ಕೊಡಬಾರದು. ಅವರ ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವರ ಶವ ಸಂಸ್ಕಾರವನ್ನು ಕೂಡ ಮಾಡಬಾರದು. ಕುಡಿಯಲು ನೀರು ಕೊಡಬಾರದು, ಬೆಂಕಿ ಕೊಡಬಾರದು. ಮತ್ತು ಆ ಮನೆಯವರ ಕೂದಲು ಕತ್ತರಿಸಲು ಊರ ಕ್ಷೌರಿಕನು ಕೂಡ ಸಿದ್ಧನಾಗಿರಬಾರದು ಎಂದು ಆ ಧ್ವನಿವರ್ಧಕ ಅರಚತೊಡಗುತ್ತೆ. ತುಂಬ ಗಾಬರಿಗೊಳ್ತಾಳೆ ಕತಿಜಾಬಿ. ಆಗ ಯಾ ಅಲ್ಲಾ, ನನಗೆ ಯಾಕೆ ಇಂತಹ ಶಿಕ್ಷೆ ನೀಡಿದೆ ಎಂದು
ಕೊರಗುತ್ತಾಳೆ. ಆಮೇಲೆ ಇದರ ವಿರುದ್ಧ ನಾನು ಸಡ್ಡು ಹೊಡೆಯಲೇಬೇಕೆಂದು ಔಡು ಕಚ್ಚುತ್ತಾಳೆ. ಆ ಒಂದು ಕ್ಷಣದಲ್ಲಿ ತನ್ನ ಮನಸ್ಸು ಹಲವು ವರ್ಷಗಳ ಹಿಂದಕ್ಕೆ ಓಡುತ್ತೆ. ಆ ನಂತರ ತನ್ನ ಒಂದು ಕೌಟುಂಬಿಕ ವಿಚಾರಗಳನ್ನು ಅವಳು ನೆನಪು ಮಾಡ್ಕೊಳ್ತಾಳೆ. ಖತೀಜಾಬಿಯ ಗಂಡ ಕರೀಂ ಸಾಬ್ ಬೊಂಬಾಯಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ತಿಂಗಳಿಗೆ ಒಂದು ಸರ್ತಿ ಹಣವನ್ನು ಕಳಿಸ್ತಾ ಇರ್ತಾನೆ. ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ತನ್ನೂರಿಗೆ ಬಂದು ಹೋಗ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಮಕ್ಕಳು ಕೂಡ ಇರ್ತವೆ. ಸುಮಾರು 7 ಮಕ್ಕಳುಗಳ ಒಂದು ಪ್ರಸ್ತಾಪ ಇಲ್ಲಿ ಬರುವಂಥದ್ದು ಅಂತಂತ ಹೇಳ್ಬಿಟ್ಟು. ಗಂಡನಿಲ್ಲದ ಒಂದು ಊರಿನಲ್ಲಿ ತನ್ನ ಕುಟುಂಬವನ್ನು ಸುಭದ್ರವಾಗಿ ಸಾಕಿ ಸಲಹಿಕೊಂಡು ಧೈರ್ಯಗಾತಿಯಾಗಿ ಗಂಡುಗಾತಿಯಾಗಿ ಖತೀಜಾಬಿ ಅವರ ಕುಟುಂಬದಲ್ಲಿ ಮುನ್ನಡೀತಾ ಇರ್ತಾಳೆ. ಆ ಮಕ್ಕಳಲ್ಲಿ ಇಬ್ಬರ ಹೆಣ್ಣು ಮಕ್ಕಳ ವಿವಾಹವು ಕೂಡ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಸೊಸೆಯು ಕೂಡ ಮನೆಗೆ ಬಂದಿರುವಂಥದ್ದು. ಮತ್ತೆ ಯೂಸಫ್ ಎಂಬ ಮಗನಿಗೆ ಮದುವೆ ಮಾಡಿರುವಂಥದ್ದು. ಹೀಗೆ ತನ್ನ ತುಂಬು ಕುಟುಂಬವನ್ನು ಕೂಡ ಜವಾಬ್ದಾರಿಯುತವಾಗಿ ಮುನ್ನಡೆಸುತ್ತಾ ಗಂಡನಿಲ್ಲದ ಆ ಒಂದು ಸಂದರ್ಭದಲ್ಲೂ ಕೂಡ ಯಶಸ್ವಿಯಾಗಿ ತನ್ನ ಜೀವನವನ್ನು ಕಟ್ಟಿಕೊಂಡಿರ್ತಾಳೆ ಖತೀಜಾಬಿ. ಆದರೆ ಆ ಊರಿನಲ್ಲಿ ಒಬ್ಬ ಕಿರಾತಕ ಇಬ್ರಾಹಿಂ ಹಾಜಿ ಎನ್ನುವಂತಹ ಒಬ್ಬ ಶ್ರೀಮಂತ ಕುಲದವನು ಇವರಿಗೆ ಕಿರುಕುಳವನ್ನು ಕೊಡಲಾರಂಭಿಸ್ತಾನೆ. ಆತನ ಒಂದು ಹಿನ್ನೆಲೆಯನ್ನು ನಾವು ಕುರಿತು ಮಾತನಾಡೋದಾದರೆ, ಆತ ನಿಜಕ್ಕೂ ಕೂಡ ಊರಿನಲ್ಲಿ ಕೆಲಸವಿಲ್ಲದೆ ಅಲೆದಾಡ್ತಾ ಇದ್ದ. ಊರಿನ ಗೂಂಡ ಕೂಡ ಆಗಿ 1-2 ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದ. ಊರಿನಲ್ಲಿ ಕಳ್ಳ ಸಾಗಾಣಿಕೆ ಮಾಡುವ ಮುಖಾಂತರ ಹಣವನ್ನು ಗಳಿಸಿಕೊಂಡು ಹಣವನ್ನು ಅಕ್ರಮದಿಂದ ಸಂಪಾದಿಸಿಕೊಂಡು ಜಮಾಅತ್ನ ಒಂದು ಅಧ್ಯಕ್ಷನು ಕೂಡ ಆಗಿರ್ತಾನೆ. ಹಾಗಾಗಿ ಒಂದು ರೀತಿಯಲ್ಲಿ ದೊಡ್ಡ ಕುಲದ ವ್ಯಕ್ತಿಯೂ ಕೂಡ ಆಗಿರ್ತಾನೆ ಈ ಇಬ್ರಾಹಿಂ ಹಾಜಿ ಅಂತೇಳಿ. ಈತನಿಗೆ ಒಂದು ಕೆಟ್ಟವಾದಂಥ ಒಂದು ವ್ಯಾಮೋಹ ಇತ್ತು. ಖತೀಜಾಬಿಯನ್ನು ಮೋಹಿಸಬೇಕು, ಆಕೆಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಬಹಳ ಹಿಂದಿನಿಂದಲೂ ಕೂಡ ಆತುರಿತಾ ಇದ್ದ. ಆಕೆಯನ್ನು ಮದುವೆ ಮಾಡಿಕೊಳ್ಳಲಾರದ ಸ್ಥಿತಿಗೆ ಹೋಗಿ ಬೋನಿನಲ್ಲಿದ್ದ ಹುಲಿಯಂತೆ ಕೂಡ ಚಡಪಡಿಸ್ತಾ ಇದ್ದ ಅವನು. ಹಾಗಾಗಿ ಒಂದು ದಿವಸ ಕಾರಿನಲ್ಲಿ ಎಲ್ಲೋ ಹೋಗಿದ್ದಂತಹ ಆ ಇಬ್ರಾಹಿಂ ಹಾಜಿ ಖತೀಜಾಬಿಯ ಮನೆ ಮುಂಭಾಗಕ್ಕೆ ಬರ್ತಾನೆ. ಅಲ್ಲಿ ಖತೀಜಾಬಿಯನ್ನು ಕೂಡ ನೋಡ್ತಾನೆ. ಜೊತೆಗೆ ನಫೀಸಾ, ಖತೀಜಾಬಿಯ ಮಗಳಾದಂತಹ 16 ತುಂಬಿದ ಆ ನಫೀಸಾ ಆ ಹುಡುಗಿಯನ್ನು ನೋಡಿದಾಗ ತುಂಬ ಇವನಿಗೆ ವ್ಯಾಮೋಹಿತಗೊಳ್ತಾನೆ. ಆಕೆಯನ್ನು ತನ್ನ ವಶ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಈ ಹೊಸ ಯೋಜನೆಯನ್ನು ರೂಪಿಸಲು ಮುಂದಾಗ್ತಾನೆ. ತದನಂತರ ತನ್ನ ಕಾರನ್ನು ನಿಲ್ಲಿಸಿ ಆ ಖತೀಜಾಬಿಯ ಮನೆಗೂ ಕೂಡ ಪ್ರವೇಶ ಮಾಡ್ತಾನೆ. ಅಲ್ಲಿ ನಾನು ಮುಂಬೈಗೆ ಹೋಗಿದ್ದೆ, ಅಲ್ಲಿ ತಮ್ಮ ಒಂದು ಪತಿಯನ್ನು ನೋಡಿ ಬಂದೆ. ಅವರು ನನ್ನ ಹೆಂಡತಿಗೆ ನನ್ನ ಕ್ಷೇಮ ಸಮಾಚಾರ ತಿಳಿಸಿಬಿಡಿ ಎಂದರು. ಹಾಗಾಗಿ ನಿಮ್ಮ ಹತ್ತಿರ ಈ ವಿಚಾರವನ್ನು ಹಂಚಿಕೊಳ್ಳಲು ಬಂದೆ ಎಂದು ಬಂದಂತಹ ಇಬ್ರಾಹಿಂ ಹಾಜಿ ಖತೀಜಾಬಿಗೆ ಹೇಳ್ತಾನೆ. ಆನಂತರ ಬಂದಂತಹ ಈ ಇಬ್ರಾಹಿಂ ಸಾಬಿಯನ್ನು ಅಥವಾ ಇಬ್ರಾಹಿಂ ಹಾಜಿಯನ್ನು ಅವಳಿಗೆ ಹೋಗು ಎಂದು ಹೇಳಲು ಕೂಡ ಮನಸ್ಥಿತಿ ಇರೋದಿಲ್ಲ. ತದನಂತರ ತನ್ನ ಮಗಳಿಗೆ ನಫೀಸಾ ಹಾಜಿಯವರಿಗೆ ಒಂದು ಗ್ಲಾಸ್ ಚಹಾ ಕೊಡು ಅಂತಂತ ಹೇಳ್ಬಿಟ್ಟು ಬಹಳ ಪ್ರೀತಿಯುತವಾಗಿ ಮಾತನಾಡ್ತಾಳೆ. ಆನಂತರ ಹಾಜಿ ಬೇಡ ಬೇಡ ಎಂದು ಹಲ್ಕಿರಿತಾನೆ. ಆದರೂ ಸಹ ತಂದುಕೊಟ್ಟ ನಂತರ ಕೈ ಚಾಚಿ ಕುಡಿಯುವಂಥದ್ದನ್ನು ನಾವು ನೋಡ್ತೇವೆ ಈ ಒಂದು ಕಥೆಯಲ್ಲಿ.
ಆನಂತರ ಆ ಮನೆಯಿಂದ ಎದ್ದು ಹೊರಡ್ತಾನೆ. ಆದರೆ ಒಂದು ಭರವಸೆ ಅವನಿಗಿರುತ್ತೆ. ನಾನು ನಫೀಸಳನ್ನು ಮದುವೆ ಮಾಡ್ಕೊಳ್ತೇನೆ, ನಫೀಸಳನ್ನು ನಾನು ಗೆದ್ದೇ ತೀರ್ತೀನಿ ಎನ್ನುವಂತಹ ಆ, ಒಂದು ಭರವಸೆ ಮುಖಾಂತರ ಅಲ್ಲಿಂದ ತೆರಳ್ತಾನೆ. ಆನಂತರ ಕತಿಜಾಬಿ ತನ್ನ ಒಂದು ಮಗಳ ವಿವಾಹಕ್ಕೆ ಸಂಬಂಧಿಸಿದಂತೆ ಗಂಡನಿಗೆ ಪತ್ರ ವ್ಯವಹಾರವನ್ನು ಮಾಡ್ತಾಳೆ. ಆದರೂ ಮುಂದೆ ಎಂತಹ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತಂತಂದರೆ, ಈಗಾಗಲೇ ತನ್ನ ಇಬ್ಬರು ಮಕ್ಕಳನ್ನು ಮದುವೆ ಮಾಡಿರುವಂಥದ್ದು, ಹೆಚ್ಚಾಗಿ ಮುಸ್ಲಿಂ ಸಮುದಾಯದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರುವ ಒಂದು ಕಾರಣದಿಂದಾಗಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರುವಂಥದ್ದು. ಅಲ್ಲಿ ಆ ಸಮುದಾಯದಲ್ಲಿ ಆ ಬಾಲ್ಯ ವಿವಾಹ ಹಾಸುಹೊಕ್ಕಾಗಿರೋದನ್ನು ಇರೋದನ್ನು ನಾವು ನೋಡ್ತೇವೆ. ಈಗಲೂ ಕೂಡ ನಫೀಸಳಿಗೆ 16 ಅಷ್ಟೇ. ಈಗ ಮದುವೆ ಮಾಡಲು ಅವರು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುತ್ತಿರುವಂತಿದೆ. ಆ ನಂತರ ಆತನು ಹೋದ ನಂತರ ತನ್ನ ಮಗಳ ಒಂದು ಮದುವೆಯ ಒಂದು ಪ್ರಸ್ತಾಪವನ್ನು ಗಂಡನಿಗೆ ಪತ್ರ ಬರೆಯುವ ಮುಖಾಂತರ ಹೇಳಿಕೊಂಡ ಮೇಲೆ ಖಾದರ್ ಎಂಬಾತ ಇವರ ಮನೆಗೆ ಭೇಟಿ ಕೊಡ್ತಾನೆ. ಖಾದರ್ ಯಾರು ಅಂತಂತಂದರೆ ಇಬ್ರಾಹಿಂ ಹಾಜಿಯ ಸ್ನೇಹಿತ ಮತ್ತು ಊರಿನ ಹಿರಿಯ ಮುಖಂಡ ಅಂತಂತೇವೆ. ಮನೆಯೊಳಗಡೆ ಕರೆಯದೇ ಬರ್ತಾ ಇರುವಂಥ ಆ ವ್ಯಕ್ತಿಯನ್ನ ಯಾಕೆ ಬರುತ್ತೀರಾ ಎನ್ನುವುದು ಕೂಡ ಅದು ಅಸಂಸ್ಕೃತತನ. ಅದಕ್ಕೋಸ್ಕರ ಅವರನ್ನು ಹೇಗೆ ಮಾತನಾಡಿಸಬೇಕು, ಅವರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದು ಕೂಡ ಆ, ಖತಿಜಾಬಿಗೆ ಒಂದು ತರಹದ ಒಂದು ಮುಜುಗರು ಕೂಡ ಆಗ್ತಾ ಇತ್ತು ಅಂತಂತೇಳ್ಬಿಟ್ಟು ಬಂದಂಥವರು ಕರೀಂ ಸಾಬರಿಂದ ಪತ್ರ ಬಂದಿತೆ ಎಂದು ಪ್ರಶ್ನೆಯನ್ನು ಮುಂದಿಟ್ಟು ನಂತರ ನೇರವಾಗಿ ವಿಷಯಕ್ಕೆ ಬರ್ತಾರೆ. ನಿಮ್ಮ ಮದುವೆ ಆಗದಿರುವಂತಹ ಮಗಳಿದ್ದಾಳಲ್ಲ, ಆಕೆ ಹೆಸರು ನಫೀಸಾ ಅಲ್ಲವೇ, ಆಕೆಯನ್ನು ಮದುವೆ ಮಾಡುವುದಿಲ್ಲವೇ ಎಂದು ವಿಷಯಕ್ಕೆ ನೇರವಾಗಿ ಬರ್ತಾರೆ. ಹಾಗಾಗಿ ಇವರಿಗೆ ಹೇಗೋ ನನ್ನ ಮಗಳ ಒಂದು ಮದುವೆ ಆದರೂ ಆಯಿತು, ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಆಯಿತು ಅಂತಂತೇಳ್ಬಿಟ್ಟು ಕಿವಿ ನೆಟ್ಗಾಗ್ತವೆ. ಆ ಖಾದರ್ನೊಂದಿಗೆ ಯಾವಾರ ಸಂಬಂಧ ಇದಾವ ಎನ್ನುವಂಥ ಒಂದು ಪ್ರಶ್ನೆನಿಟ್ಟಾಗ, ನೀವು ಒಪ್ಪಿದರೆ ಆ ಸಂಬಂಧ ನಿಜಕ್ಕೂ ಕೂಡ ಕುದುರಿಸಿಕೊಡ್ತೇನೆ ಎನ್ನುವಂಥ ಒಂದು ಭರವಸೆಯ ಮಾತನ್ನು ಆಡ್ತಾನೆ. ನಾನೊಂದು ಒಳ್ಳೆಯ ಗಂಡನ್ನು ತೋರಿಸುತ್ತೇನೆ ಎಂದು ದೇಶಾವಾರಿ ಒಂದು ನಗುವನ್ನು ಬೀರ್ತಾನೆ. ನೀವು 1 ಪೈಸೆ ವರದಕ್ಷಿಣೆಯನ್ನು ಕೂಡ ಕೊಡಬೇಡಿ, 1 ಪವನನಷ್ಟು ಚಿನ್ನವನ್ನು ಕೂಡ ನೀವು ಕೊಡಬೇಡಿ ಎನ್ನುವಂತಹ ಒಂದು ಮಾತುಗಳನ್ನು ಆಡುತ್ತಲೇ ನಿಮ್ಮ ಮಗಳಿಗೆ ಯಾವ ಕೊರತೆಯೂ ಆಗಲಾರದು, ರಾಣಿಯಂತಿರಬಹುದು ಎನ್ನುವಂತಹ ಮಾತನ್ನಾಡಿದಾಗ ಖತಿಜಾಬಿಗೆ ಅವಳ ಆ ಒಂದು ಸಂತೋಷಕ್ಕೆ ಪಾರವೇ ಇಲ್ಲದಂತಾಗುತ್ತೆ. ಯಾಕೆಂತಂದರೆ ಹೆಣ್ಣು ಮಕ್ಕಳು ಒಂದು ಒಳ್ಳೆಯ ಮನೆಗೆ ಕೊಡುವಂಥದ್ದು ಎಲ್ಲರ ಒಂದು ಆಸೆಯಾಗಿರುವಂಥದ್ದು. ಇಲ್ಲೂ ಅದೇ ಥರದ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಖತಿಜಾಬಿ. ಹಾಗಾಗಿ ಖಾದರ್ ಮುಂದೆ ಆ ಗಂಡು ಇನ್ಯಾರು ಅಲ್ಲ, ಇಬ್ರಾಹಿಂ ಹಾಜಿ ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆದರೆ ಇವಳಿಗೆ ಅರ್ಥ ಆಗೋದು ಹೇಗೆ ಅಂತಂತಂದರೆ, ಇಬ್ರಾಹಿಂ ಹಾಜಿಯವರಿಗೆ ಮದುವೆಗೆ ಬಂದಂಥ ಮಗನಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಅವಳಿಗೆ ಕೇಳಿಸುತ್ತೆ. ಆದರೆ ಅವನು ಆ ವಿಚಾರವನ್ನು ತಿದ್ದಿ ಹೇಳ್ತಾನೆ, ಅವರ ಮಗ ಇನ್ನೂ 18 ವರ್ಷ ಅಷ್ಟೇ, ಬೇಕಾಗಿರುವಂಥದ್ದು ಇಬ್ರಾಹಿಂ ಹಾಜಿಗೆ. ಇಬ್ರಾಹಿಂ ಹಾಜಿ ನಿಮ್ಮ ಮಗಳನ್ನು 2ನೇ ವಿವಾಹ ಹೊಂದಲು ಆಸಕ್ತಿಯನ್ನು ತೋರಿದ್ದಾರೆ. ಜೊತೆಗೆ ನಿಮ್ಮ ಮಗಳಿಗೆ ಬೇರೆ ಒಂದು ಮನೆಯನ್ನು ಕೂಡ ಕಟ್ಟಿಸಿಕೊಡ್ತಾಳೆ. ನೀವು ಅದೇನು ಕೂಡ ಯೋಚನೆ ಮಾಡಬೇಡಿ, ನೀವು ಒಪ್ಪಿಗೆಯನ್ನು ಸೂಚಿಸಿದರೆ ನಾನೆಲ್ಲವನ್ನು ಕೂಡ ನೋಡ್ಕೊಳ್ತೇನೆ ಎನ್ನುವಂಥ ಒಂದು ಭರವಸೆಯ ಮಾತನ್ನು ಆಡ್ತಾನೆ. ಆದರೆ ಖತಿಜಾಬಿಗೆ ಒಮ್ಮೆಲೆ ಕೋಪ ಬರುವಂಥದ್ದು. ಆ ಕೋಪದಲ್ಲಿ ಆ ಇಬ್ರಾಹಿಂ ಹಾಜಿಯ ಒಂದು ವ್ಯಕ್ತಿತ್ವವನ್ನು ನೆನಪು ಮಾಡ್ಕೊತಾಳೆ. ಈಗಾಗಲೇ
ತನ್ನ ಯಜಮಾನನಷ್ಟೇ ವಯಸ್ಸಾಗಿರುವಂತಹ ಆ ವ್ಯಕ್ತಿ ನನ್ನ ಈ ಒಂದು 16ರ ವಯಸ್ಸಿನ ಮಗಳನ್ನು ಮದುವೆ ಮಾಡ್ಕೊಳೋದಕ್ಕೆ ಮುಂದಾದ್ನಲ್ಲ ಅಂತ ತುಂಬ ಅವಳಿಗೆ ಬೇಸರ ಮೂಡುತ್ತೆ. ದಡೂತಿ ದೇಹವನ್ನ, ಆತನ ಡೊಳ್ಳು ಹೊಟ್ಟೆಯನ್ನ, ರಾಕ್ಷಸನಂತ ಆ ರೂಪವನ್ನ ನೆನೆಸಿಕೊಂಡು ಅಸಹ್ಯವನ್ನ ಪಡ್ತಾಳೆ. ನನ್ನ ಮಗಳಲ್ಲಿ ಆತನ ಒಂದು ವರ್ಚಸ್ಸಲ್ಲಿ, ಆತನ ಒಂದು ವಯಸ್ಸಲ್ಲಿ ಎನ್ನುವಂಥದ್ದನ್ನು ತಾಳೆ ಹಾಕ್ತಾಳೆ. ಕೊನೆಗೆ ಒಂದು ತೀರ್ಮಾನವನ್ನು ಮಾಡ್ಕೊತಾಳೆ ಮನಸ್ಸಿನಲ್ಲಿ, ಇಂಥವರ ತಲೆ ಬೋಳಿಸಿ, ಮುಖಕ್ಕೆ ಮಸಿ ಹಚ್ಚಿ, ಕತ್ತೆ ಮೇಲೆ ಕುಳ್ಳರಿಸಿ, ಊರಲ್ಲಿ ಮೆರವಣಿಗೆ ಮಾಡಿಸಬೇಕು ಎನ್ನುವಂತಹ ಒಂದು ಮಾತನ್ನು ಅವಳು ತನ್ನ ಮನದಲ್ಲಿ ತಂದುಕೊಳ್ತಾಳೆ. ಆಗ ಅದಕ್ಕೆ ಕೋಪಗೊಂಡಂತಹ ಖತಿಜಾಬಿ, ನೋಡಿ ಖಾದರ್ ಕಾಕ, ಅವರಲ್ಲಿ ಬೇಕಾದಷ್ಟು ಸಂಪತ್ತಿದೆ ನಿಜ, ಆದರೆ ತಿನ್ನಲು ಹೆಂಡತಿ ಮಕ್ಕಳು ಇದ್ದಾರೆ. ಮಕ್ಕಳಿಬ್ಬರು ಅನ್ನೋದಾದರೆ ಅನಾಥಾಲಯಕ್ಕೆ ಹೋಗಿ ಇನ್ನೊಂದಿಷ್ಟು ಮಕ್ಕಳನ್ನು ದತ್ತು ಪಡೆದುಕೊಂಡು ಸಾಕಲಿ ಹೇಳಿ ಎನ್ನುವಂಥ ಏರು ಧ್ವನಿಯಲ್ಲಿ ಮಾತನಾಡಿ ಅಲ್ಲಿಂದ ಖಾದರ್ ಎದ್ದು ಹೋಗುವಂತಹ ಒಂದು ಮಾತುಗಳನ್ನು ಆಡ್ತಾಳೆ ಖತಿಜಾಬಿ. ಮತ್ತೊಂದು ಸಾರಿ ಒಂದೆರಡು ದಿವಸಗಳ ಕಳೆದ ನಂತರ ಮತ್ತೆ ಭೇಟಿಯಾಗ್ತಾನೆ ಖಾದರ್. ಎಲೆಡಿಕೆಯನ್ನು ಕೇಳುವ ನೆಪದಲ್ಲಿ ಬರ್ತಾನೆ. ಆಗಲೂ ಕೂಡ ಈ ಮದುವೆಯ ಒಂದು ಪ್ರಸ್ತಾಪವನ್ನು, ಯಾವುದೇ ಒಂದು ವರದಕ್ಷಿಣೆಯನ್ನು ತೆಗೆದುಕೊಳ್ಳದ ರೀತಿಯಲ್ಲಿ ನಿನ್ನ ಮಗಳ ವಿವಾಹವನ್ನು ಮಾಡಬಹುದು ಎನ್ನುವಂಥ ಒಂದು ಭರವಸೆಯ ಮಾತನ್ನಾಡಿದಾಗ, ನೋಡಿ ಕಾಕ, ಎಲೆಡಿಕೆಯನ್ನು ಹಾಕಿಕೊಳ್ಳಿ, ಆದರೆ ಇಲ್ಲಿಂದ ಹೊರಟು ಹೋಗಿ, ಮರ್ಯಾದೆಯಿಂದ ಹೊರಟು ಹೋಗಿ. ನೀವು ಇನ್ನೇನಾದರೂ ವಿಚಾರವನ್ನು ಎತ್ತಿದರೆ ನಾನು ಕೈಗೆ ಪೊರಕೆಯನ್ನು ಎತ್ತಿಕೊಳ್ಳಬೇಕಾದೀತು ಎಂದು ಬಿರುನುಡಿಯ ಮಾತುಗಳನ್ನು ಆಡ್ತಾಳೆ ಖತಿಜಾಬಿ. ಆಗ ಸುಮ್ಮನಿರದಂಥ ಖಾದರ್ ಹೇಳ್ತಾನೆ, ಅಲ್ಲ, ನೀವು ಯಾರೊಂದಿಗೆ ದ್ವೇಷವನ್ನು ಕಟ್ಟಿಕೊಳ್ಳುತ್ತಿದ್ದೀರಿ ಗೊತ್ತಾ? ಯಾರೊಂದಿಗೆ ನೀವು ದ್ವೇಷವನ್ನು ಕಟ್ಟಿಕೊಳ್ಳುತ್ತಿದ್ದೀರಾ? ಆತ ಜಮಾತ್ನ ಅಧ್ಯಕ್ಷ, ಬಹಳ ಶ್ರೀಮಂತ ವ್ಯಕ್ತಿ. ಆತನ ವಿರುದ್ಧ ನೀವು ಸೆಟೆದೇಳುವುದೇ? ಆತನ ವಿರುದ್ಧ ದ್ವೇಷ ಕಟ್ಟಿಕೊಳ್ಳುವುದೇ ಎಂದು ಮಾತನಾಡತೊಡಗ್ತಾನೆ. ಆಗ ನ್ಯಾಯಬದ್ಧಳಾಗಿ ಖತಿಜಾಬಿ ಮಾತನಾಡ್ತಾಳೆ, ಖಾದರ್ ಕಾಕ, ಆತ ಊರಿನ ಐಶ್ವರ್ಯವಂತನೇ ಆಗಿರಬಹುದು, ಆದರೆ ಊರು ಆತನದಲ್ಲ. ಈ ಊರಿನಲ್ಲಿರುವರೆಲ್ಲರೂ ಪ್ರಾಣಿಗಳಲ್ಲ, ಮನುಷ್ಯರು ಕೂಡ ಇದ್ದಾರೆ. ಒಂದು ಸರ್ಕಾರ ಅನ್ನೋದಿದೆ ಕಣಯ್ಯ. ಹಾಗಾಗಿ ನಾವು ಯಾವುದೂ ಕೂಡ ಹೆದರೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಖತಿಜಾಬಿ ಆತನಿಗೆ ಹೇಳಿ ಅಲ್ಲಿಂದ ಪಲಾಯನ ಮಾಡುವಂತೆ ತಿಳಿಸ್ತಾಳೆ. ಆದರೂ ಹೋಗುವಾಗ ಖಾದರ್ ಹೇಳ್ತಾನೆ, ಅವಳನ್ನು ಇಬ್ರಾಹಿಂ ಹಾಜಿಗೆ ನಿಕಾಹ ಮಾಡಿಕೊಡುವಂತೇಳು. ಆದರೆ ಸುತಾರಾಮ್ ಅವಳು ಒಪ್ಪೋದಿಲ್ಲ. ಇದಾದ ಮರುದಿನ ಇಬ್ರಾಹಿಂ ಹಾಜಿ ಅವರ ಮನೆಗೆ ಭೇಟಿ ಕೊಡ್ತಾನೆ. ಬಂದಂಥವನು ಖಾದರ್ನ ಬಳಿ ನಡೆದ ಸಂಗತಿಯನ್ನೆಲ್ಲವನ್ನು ಕೂಡ ಮೆಲುಕು ಹಾಕ್ತಾನೆ. ಕೊನೆಗೆ ಅವನೊಂದು ಮಾತನ್ನು ಆಡ್ತಾನೆ, ನನಗೆ ನಿಕಾಹ್ ಮಾಡಿಕೊಡದೇ ಇದ್ರೆ ಹೇಳಿ, ನಾನು ಮುಂದಿನ ಕ್ರಮವನ್ನು ಕೈಗೊಳ್ತೇನೆ ಅಂತಾನೆ. ಆಗ ಖತಿಜಾಬಿ ಇಬ್ರಾಹಿಂ ಹಾಜಿ ಹೇಳುವಂಥ ಮಾತನಲ್ಲಿ ಪುರುಷಾಧಿಕಾರವನ್ನು ಪ್ರಶ್ನಿಸುವಂತಹದ್ದನ್ನು ನಾವು ಕಾಣ್ತೇವೆ. ಪ್ರಪಂಚ ಅಡಿಮೇಲಾದರೂ ನನ್ನ ಮಗಳನ್ನು ನಿಮಗೆ ಕೊಡಲಾರೆ. ಹಣವಿಲ್ಲದಿದ್ದರೂ ಸರಿ, ಮೈ ಮುರಿದು ಕೆಲಸ ಮಾಡುವಂತಹ ಒಬ್ಬ ತರುಣನಿಗೆ ಕೊಟ್ಟು ನಾನು ಮದುವೆ ಮಾಡುತ್ತೇನೆ, ಆದರೆ ನಿಮಗೆ ಕೊಟ್ಟು ಮದುವೆ ಮಾಡುವುದಿಲ್ಲ ಎಂದು ಶತಪ್ರಯತ್ನ ಮಾಡುತ್ತಾ ಅವಳು ಆ ಮಾತುಗಳನ್ನು ಆಡ್ತಾಳೆ. ಇಬ್ರಾಹಿಂ ಹಾಜಿ ಹೇಳ್ತಾನೆ, ನನ್ನನ್ನು ಅವಮಾನಿಸಿದ್ದೀರಿ, ಇದಕ್ಕೆ ನೀವು ಯಾವ ಬೆಲೆ ತೆರಬೇಕಾದಿದ್ದು ಗೊತ್ತಾ ಎಂದು ದಾಪುಗಾಲು ಹಾಕುತ್ತಾ ದುರುಗುಟ್ಕೊಂಡು ನೋಡುತ್ತಾ ಅಲ್ಲಿಂದ ತೆರಳ್ತಾನೆ. ಅಷ್ಟೊತ್ತಿಗೆ ಖತಿಜಾಬಿಯ ಚಿಕ್ಕ ಮಗ, ಅಮ್ಮ ಬೇತಾಳ ಹೊರಟು ಹೋಯಿತೆ ಎಂದು ತನ್ನ ತಾಯಿ ಬಳಿ ಮಾತನಾಡಿ ಮುಗುಳು ನಗುವುದನ್ನು ನಾವು ಕಾಣ್ತೇವೆ ಇಲ್ಲಿ.
ನಂತರ ಕಥೆಯ ಒಂದು ತಿರುವು ವಿಶೇಷವಾಗಿ ಮುಂದುವರಿತಾ ಹೋಗುತ್ತೆ. ಏನು ಅದು ಅಂತಂತಂದರೆ, ಖತಿಜಾಬಿಯ ಮನೆಯ ಒಂದು ಮೂಲೆಯಲ್ಲಿ ಯಾರೋ ಅಪರಿಚಿತರು ಹೆಂಡ ಕುಡಿದು ಬಾಟಲಿಗಳನ್ನು ಎಸೆದಿರುವುದನ್ನು ಖತಿಜಾಬಿ ನೋಡ್ತಾಳೆ. ಅವಳಿಗೆ ಒಂದು ಇಕ್ಕಟ್ಟಿಗೆ ಸಿಲುಕಿದಂಥ ಒಂದು ಸ್ಥಿತಿ ಉಂಟಾಗುತ್ತೆ. ಆಚೆಯಿಂದ ಬಂದಂಥ ಬಾಬುವನ್ನು, ಅಂದರೆ ತನ್ನ ಮಗನನ್ನು ಕೇಳ್ತಾರೆ, ಬಾಬು ಅಲ್ಲಿ ಬಾಟಲಿಗಳನ್ನು ಇಟ್ಟಿರೋರು ಯಾರು ಅಂತ ಹೇಳ್ಬಿಟ್ಟು. ಅಮ್ಮ ನನಗೆ ಗೊತ್ತಿಲ್ಲ ಎನ್ನುವಂಥ ಒಂದು ಉತ್ತರ ಅವನಿಂದ ಬರುತ್ತೆ. ಇದು ಹೇಗೆ ಇಲ್ಲಿ ಬಾಟಲಿಗಳು ಬಂದವು ಅನ್ನುವಂಥದ್ದು ಅವಳಿಗೆ ಆಲೋಚನೆಗೆ ಬಂದಾಗ, ಖಾದರ್ ಹಾಗಾಗಿ ಅವರ ಸ್ನೇಹಿತರ ಒಡಗೂಡಿ ಈ ಖತಿಜಾಬಿಯ ಮನೆಗೆ ಬರ್ತಾ ಇರುವಂಥ ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ತಾಳೆ. ಆತ ಬಂದಾಗಲೆಲ್ಲ ಈ ರೀತಿಯಲ್ಲಿ ಕುಡಿದು ಬಾಟಲಿಗಳನ್ನು ಎಸೆದು ಹೋಗುವಂಥದ್ದನ್ನು ಅವಳು ಆಲೋಚಿಸ್ತಾಳೆ ಮತ್ತು ನೆನಪನ್ನು ಮಾಡ್ಕೊಳ್ತಾಳೆ. ಹೀಗೆ ಗಂಡಸರು ಮನೆಯಲ್ಲಿ ಇಲ್ಲದ ವೇಳೆಯಲ್ಲಿ ಅಪರಿಚಿತರು ಬಂದು ಹರಟೆ ಹೊಡೆಯುವುದು ಕೂಡ ಅವಳಿಗೆ ಸ್ವಲ್ಪ ಅಸಹ್ಯ ತೋರುತ್ತೆ. ಆದರೂ ಮುಂದೆ ಈ ಕಥೆಯ ಒಂದು ತಿರುವು ಒಂದು ಯಶಸ್ವಿ ಹಾದಿಯನ್ನು ಪಡ್ಕೊಳ್ಳುತ್ತೆ. ಅದು ಏನಪ್ಪ ಅಂತಂತಂದರೆ, ಮಸೀದಿಯಲ್ಲಿ ಜಮಾತ್ನ ಒಂದು ಸಭೆ ಸೇರುವಂಥದ್ದು ಅಂತೇಳಿ. ಆ ಗಣ್ಯ ವ್ಯಕ್ತಿಗಳೆಲ್ಲ ಆ ಒಂದು ಸಭೆಯಲ್ಲಿ ಸೇರಿಕೊಂಡು ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ. ಊರಿನ ಹೆಣ್ಣು ಮಕ್ಕಳು ನೀತಿಗೆಟ್ಟು ಹೋಗಿದ್ದಾರೆ, ಈ ರೀತಿಯಾದರೆ ಧರ್ಮ ಉಳಿಯದು, ಇದಕ್ಕೆಲ್ಲ ಸಮನಾದ ಶಿಕ್ಷೆಯಾಗಲೇಬೇಕು ಎಂದು ಒಬ್ಬರು ಹೇಳಿದಾಗ, ಈ ಕೆಲಸವನ್ನು ಮಾಡ್ತಾ ಇರೋರು ಯಾರು ಎನ್ನುವಂಥ ಒಂದು ಪ್ರಶ್ನೆ ಆ ಸಭೆಯಲ್ಲಿ ಪ್ರಸ್ತಾಪ ಆದಾಗ, ಕರೀಂ ಸಾಬರ ಹೆಂಡತಿ ಖತಿಜಾಬಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾಳೆ, ಹೆಂಡವನ್ನು ಕುಡಿದಿದ್ದಾಳೆ, ವ್ಯಭಿಚಾರವನ್ನು ಮಾಡಿದ್ದಾಳೆ, ಅನ್ಯ ಪುರುಷರು ಅವರ ಮನೆಯಲ್ಲಿದ್ದದ್ದನ್ನು ಕೆಲವಾರು ಜನ ಕಂಡಿದ್ದಾರೆ. ಹಾಗಾಗಿ ಆಕೆಯು ಮಾಡ್ತಾ ಇರುವಂತಹ ಅನೈತಿಕ ಕ್ರಮಗಳು ನಿಜಕ್ಕೂ ಕೂಡ ನೋಡಿಕೊಂಡು ಸುಮ್ಮನಿರಲಾಗುವುದಿಲ್ಲ. ಧರ್ಮಗ್ರಂಥಗಳಲ್ಲಿ ಇವುಗಳಿಗೆಲ್ಲ ಯಾವ ಶಿಕ್ಷೆಯನ್ನು ವಿಧಿಸಲಾಗಿದೆಯೋ ಆ ಶಿಕ್ಷೆಯನ್ನು ಅವಳಿಗೆ ಕೊಡಬೇಕು ಎನ್ನುವಂಥದ್ದನ್ನು ಮಾತನಾಡ್ತಾರೆ. ಜೊತೆಗೆ ಆ ಒಂದು ಗ್ರಂಥದಲ್ಲಿ ಹೇಳಿರುವಂತೆ ವ್ಯಭಿಚಾರವನ್ನು ಮಾಡಿದ ಆಕೆಗೆ 101 ಚಡಿಯೇಟನ್ನು ಕೊಡಬೇಕು, ಹೆಂಡ ಕುಡಿದಿದ್ದಕ್ಕೆ 50 ರೂಪಾಯಿ ದಂಡವನ್ನು ಕೂಡ ವಿಧಿಸಬೇಕು ಎನ್ನುವಂತಹ ಒಂದು ವಿಷಯ ಪ್ರಸ್ತಾಪ ಮಾಡಿ ಅಲ್ಲಿ ಎಲ್ಲರೂ ಕೂಡ ಆ ವಿಷಯವನ್ನು ಅನುಮೋದಿಸ್ತಾರೆ. ಜಮಾತ್ನ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಆಜು ಅವರು ಕೂಡ ಎದ್ದು ನಿಂತು ಖತಿಜಾಬಿಗೆ ಧರ್ಮದಲ್ಲಿ ವಿಧಿಸಿದ ಶಿಕ್ಷೆ ನೀಡಬೇಕು ಎಂದು ಘಂಟಾಘೋಷವಾಗಿ ಸಾರ್ತಾನೆ. ಅಲ್ಲಿರೋರೆಲ್ಲರೂ ಕೂಡ ಹಾಗೆಯೇ ಆಗಲಿ, ಆಕೆ ಸರಿಯಾಗಿ ಶಿಕ್ಷೆ ಮಾಡಬೇಕು ಎನ್ನುವಂಥ ಮಾತನ್ನೇ ಹೇಳ್ತಾರೆ. ಆದರೆ ಈ ಒಂದು ಮಸೀದಿಯಲ್ಲಿ ಜಮಾತ್ನ ಒಂದು ಸಭೆ ಸೇರಿ ಆ ತೀರ್ಮಾನವನ್ನು ಕೈಗೊಂಡಾಗ ಆ ವಿಷಯ ಖತಿಜಾಬಿಗೆ ಮುಟ್ಟುತ್ತೆ. ಖತಿಜಾಬಿ ಬೆಚ್ಚಿ ಹೋಗ್ತಾಳೆ. ಅವಳು ಈ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಕ್ಷಣಕಾಲ ನೆನಪು ಮಾಡ್ಕೊಳ್ತಾಳೆ. ಇಬ್ರಾಹಿಂ ಹಾಜಿಯನ್ನು ಎದುರು ಹಾಕ್ಕೊಂಡ್ರೆ ನಿಮಗೆ ಯಾವ ಒಂದು ಶಿಕ್ಷೆ ಪ್ರಕಟವಾಗುತ್ತೆ ಗೊತ್ತಾ ಎನ್ನುವಂಥ ಹಾಜಿಯ ಮಾತುಗಳು ಕೂಡ ಅಲ್ಲಿ ನೆನಪಿಗೆ ಬಂದು ಹೋಗ್ತವೆ ಅಂತಂತೇಳಿ. ಆಗ ಅವಳಿಗೆ ನಾನು ಮಾಡಿರುವಂಥದ್ದಾದರೂ ಏನು, ಯಾವ ತಪ್ಪನ್ನು ಮಾಡಿದ್ದೇನೆ, ವ್ಯಭಿಚಾರ ಮಾಡಿದ್ದೇನೆ ಅನ್ನೋದಕ್ಕೆ ನನ್ನ ಒಬ್ಬಳಿಂದಲೇ ಸಾಧ್ಯವಿಲ್ಲವಲ್ಲ, ಸ್ತ್ರೀ ಪುರುಷರು ಇಬ್ಬರೂ ಕೂಡ ಇರಬೇಕು, ಇಬ್ಬರಿಗೂ ಆಗುವಂಥ ಒಂದು ಶಿಕ್ಷೆ ಬಿಟ್ಟು ನನಗೇಕೆ ಒಬ್ಬಳಿಗೆ ಈ ಶಿಕ್ಷೆಯನ್ನು ಪ್ರಕಟಗೊಳಿಸಿದ್ದಾರೆ, ಜನರ ಬಂಡತನವನ್ನು ನಾನು ಬಯಲಿಗಿಳಿತೇನೆ, ಇದೇನು ಕೊಲ್ಲಿ ರಾಷ್ಟ್ರವೇ, ಈ ಥರ ಹೆಣ್ಣುಗಳ ಮೇಲೆ ನಡೆಯುವಂಥ ಒಂದು ಶೋಷಣೆ ದಬ್ಬಾಳಿಕೆಯನ್ನು ಸಹಿಸಿಕೊಂಡಿರಲಿಕ್ಕೆ ಎಂದು ಖತಿಜಾಬಿ ತನ್ನ ಮನದಲ್ಲಿ ಅಂದ್ಕೊಳ್ತಾ ಹೋಗ್ತಾಳೆ. 3 ಬಾರಿ ಮಸೀದಿಯಿಂದ ಆಕೆಗೆ
ನೋಟಿಸ್ ಬರುತ್ತೆ. ಅದ್ಯಾವುದಕ್ಕೂ ಕೂಡ ಅವಳು ಕೇರೆ ಮಾಡುವುದಿಲ್ಲ. ಪ್ರತಿ ಬಾರಿಯೂ ಕೂಡ ದಂಡದ ಒಂದು ವಸೂಲಿ ದುಪ್ಪಟ್ಟಾಗುತ್ತಾ ಅಧಿಕಗೊಳ್ಳುತ್ತಾ ಹೋಗುತ್ತೆ. ಆದರೆ ಇವಳು ತನ್ನ ಹಠವನ್ನು ಬಿಡೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಮಸೀದಿ ಬಳಿಗೆ ಆಕೆ ಹೋಗೋದಿಲ್ಲ. ಕೊನೆಗೆ ಅವಳು ಕೇಳದಿದ್ದಾಗ ಆ ಸಭೆಯ ಒಂದು ಜನರೆಲ್ಲರೂ ಸೇರಿ ಆಕೆಯನ್ನು ಬಹಿಷ್ಕರಿಸಬೇಕು ಎನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಊರಲ್ಲೆಲ್ಲ ಬಹಳ ವಿಶಾಲವಾಗಿ ಹರಡಿಬಿಡುತ್ತೆ. ಕೆಲವರಿಗೆ ಇದು ಮನರಂಜನೆಯ ಒಂದು ವಸ್ತುವು ಕೂಡ ಆಗಿಬಿಡುವಂಥದ್ದು. ಆನಂತರ ಕರೀಂ ಸಾಬ್ ಬೊಂಬಾಯಿಯಿಂದ ತನ್ನ ಒಂದು ಊರಿಗೆ ಬರ್ತಾನೆ. ಆಗ ಹೆಂಡತಿಯಾದಂಥ ಖತೀಜಾಬಿ ನಡೆದಂಥ ಒಂದು ವಿಚಾರಗಳನ್ನೆಲ್ಲ ತನ್ನ ಗಂಡನ ಕೈಲಿ ಹೇಳ್ಕೊತಾಳೆ. ಹೇಳ್ಕೊಂಡಾಗ ಕರೀಂ ಸಾಬ್ ಆತನು ಕೂಡ ಇದು ನಮಗೆ ಬೇಕಾಗಿರುವಂಥ ವಿಚಾರವಲ್ಲ, ಅವರು ಪ್ರಕಟಿಸಿರುವಂಥ ಶಿಕ್ಷೆಯನ್ನು ನೀನು ಅನುಭವಿಸಿ ಅವರಿಂದ ದೂರವಾಗುವುದೇ ಒಳಿತು. ಅವರನ್ನು ಎದುರು ಹಾಕಿಕೊಂಡು ಹಠ ಮಾಡುವುದು ಒಳ್ಳೆಯದೂ ಅಲ್ಲ. ನೀನು ಅವರು ಹೇಳಿರುವಂತೆ ಶಿಕ್ಷೆ ಅನುಭವಿಸಿಬಿಡು ಎಂದು ಆ ಮಾತನ್ನಾಡಿದಾಗ ತುಂಬ ಕೋಪಗೊಳ್ತಾಳೆ ಖತೀಜಾಬಿ. ಏನಂದ್ರಿ? ನಾನು ಮಸೀದಿಗೆ ಹೋಗಿ ಆ ನೀಚರ ಕೈಯಿಂದ ಪೆಟ್ಟು ತಿನ್ನಬೇಕೆ? ಯಾವ ತಪ್ಪಿಗಾಗಿ? ನನ್ನ ಮಗಳನ್ನು ಆ ಮುದುಕನ ಕೊರಳಿಗೆ ಕಟ್ಟಲೊಪ್ಪದ ತಪ್ಪಿಗಾಗಿಯೇ? ಮಸೀದಿಗೆ ಹೋಗಿ ಪೆಟ್ಟು ತಿಂದು ನಾನು ಮಾಡದ ತಪ್ಪನ್ನು ಒಪ್ಪಿಕೊಳ್ಳಲೆ? ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋಗಿ ಇದರ ಬಗ್ಗೆ ನೀವು ದೂರನ್ನು ಕೊಟ್ಟು ಬನ್ನಿ. ಅದನ್ನು ಬಿಟ್ಟು ಈ ರೀತಿಯಲ್ಲಿ ಮಾತನಾಡುತ್ತಿದ್ದೀರಲ್ಲ, ನೀವು ಗಂಡಸರೇ ಎನ್ನುವಂಥ ಒಂದು ಪ್ರಶ್ನೆಯನ್ನು ಇಡ್ತಾಳೆ. ನಿಮ್ಮಿಂದ ನಾವು ಬಯಸಿದ್ದು, ನೀವು ರಕ್ಷಣೆ ಕೊಡುತ್ತೀರಾ ಎಂದು ಬಯಸಿದ್ದು ನಮ್ಮ ದೊಡ್ಡ ತಪ್ಪಾಯಿತು. ನೀವು ಗಂಡಸರಲ್ಲವೇ? ಹಾಗಾಗಿ ಈ ರೀತಿಯ ಒಂದು ಮಾತುಗಳನ್ನು ಆಡುತ್ತೀರಾ ಸಹಜವಾಗಿ ಎನ್ನುತ್ತಾಳೆ. ಆದರೂ ಅವಳು ಹಾಡುವಂಥ ಒಂದು ಮಾತು ನಿಜಕ್ಕೂ ಕೂಡ ನಮಗೆ ಪುರುಷಾಧಿಕಾರವನ್ನು ಪ್ರಶ್ನಿಸುವಂತಹ ಒಂದು ರೀತಿಯಲ್ಲಿ ಕಂಡುಬರುತ್ತೆ. ನೀವು ಗಂಡನೇ ಅಲ್ಲವೆಂದು ನನಗೆ ಇಂದು ಗೊತ್ತಾಯಿತು ಎನ್ನುವಂಥ ಒಂದು ಮಾತನಾಡಿ ಆತನನ್ನು ರೊಚ್ಚಿಗೇಳಿಸ್ತಾಳೆ. ರೊಚ್ಚಿಗೇಳಿಸಿ ನಂತರ ಆ ವಕೀಲರನ್ನು ಕಂಡು ಅವರ ಸಲಹೆಯ ಮೇರೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಟ್ಟು ಬರ್ತಾನೆ. ಆ ನಂತರ ಭಾರತೀಯ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ರೀತಿ ಧಾರ್ಮಿಕ ಸಂಸ್ಥೆಗಳು ವ್ಯಕ್ತಿಯೋರ್ವನಿಗೆ ಶಿಕ್ಷೆ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಪೊಲೀಸಿನವರು ವಿಚಾರಣೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ನೀಡಿ ಅವರು ಮೌಲ್ವಿಗಳ ಹತ್ರ ಮಾತನಾಡ್ತಾರೆ. ಮೌಲ್ವಿಗಳು ನಿಜಕ್ಕೂ ಕೂಡ ದಂಗಾಗಿ ಹೋಗ್ತಾರೆ, ತುಂಬ ಭಯಭೀತಗೊಳ್ತಾರೆ. ಎಂಥ ಒಂದು ಘನಘೋರವಾದಂತಹ ಒಂದು ದುರಂತ ನಡೆದು ಬಿಡ್ತಲ್ಲ ಅನ್ನುವಂಥದ್ದನ್ನು ಅವ್ರು ನೆನಪು ಮಾಡ್ಕೊಳ್ತಾರೆ ಮೌಲ್ವಿಗಳು. ಆಗ ಮೌಲ್ವಿಗಳು ಇವರೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ನೋಡಿ ಕರೀಂ ಸಾಹೇಬರೇ, ಧರ್ಮರಕ್ಷಣೆಯಲ್ಲಿ ನಿರತರಾದಾಗ ಕೆಲವೊಮ್ಮೆ ಇಂತಹ ತಪ್ಪುಗಳು ಆಗಿ ಹೋಗಬಹುದು. ಹಾಗಾಗಿ ನಿಮ್ಮ ಒಂದು ಕುಟುಂಬದ ಮೇಲೆ ನಮಗೇನು ದ್ವೇಷವಿಲ್ಲ, ಆದ್ದರಿಂದ ಎಲ್ಲವೂ ಕೂಡ ಸರಿಯಾಗುವಂತೆ ನೋಡಿಕೊಳ್ಳುತ್ತೇವೆ ಎಂದು ಮೃದುವಾಗಿ ನುಡಿದು ಆ ಮಾತುಗಳನ್ನು ಆಡಿ ಅಲ್ಲಿಂದ ತಮ್ಮ ತಪ್ಪಾಯಿತು ಎನ್ನುವಂಥ ರೀತಿಯಲ್ಲಿ ಮೌಲ್ವಿಗಳು ಮಾತನಾಡಿದಾಗ ಕರೀಂ ಸಾಹೇಬರು ಸುಮ್ಮನೆ ನಿಂತಿರೋದಿಲ್ಲ. ಖತೀಜಾಬಿ ಹೆಂಡ ಕುಡಿದು ಮಾತನಾಡಿದಳೆಂದರೆ ಅದು ಒಪ್ಪುತ್ತೇನೆ, ಆದರೆ ಅವಳು ವ್ಯಭಿಚಾರ ಮಾಡಿದಳು ಎನ್ನುವುದು ನನಗೆ ನಿಜಕ್ಕೂ ಕೂಡ ಅರ್ಥವಾಗ್ತಾ ಇಲ್ಲ. ನೀವೇ ಹೇಳಿ ಅದಕ್ಕೆ ಉತ್ತರವನ್ನು ಅಂತಂತೇಳಿ ಅಲ್ಲಿಗೆ ತನ್ನ ಒಂದು ವಿಚಾರವನ್ನು ಮುಂದಿಟ್ಟಾಗ ಮೌಲ್ವಿಗಳು ತಲೆಯನ್ನು ಬಗ್ಗಿಸ್ತಾರೆ. ನಿಜಕ್ಕೂ ಕೂಡ ಈ ಒಂದು ಕತೆ ಬಹಳ ಒಂದು ಹೆಣ್ಣಿನ ಒಂದು ಶಕ್ತಿಯ ಕೇಂದ್ರವಾಗಿ, ಹೆಣ್ಣಿನ ಒಂದು ವರ್ಚಸ್ಸನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ಈ ಕತೆ ಇಲ್ಲಿ ಸಾರಾ ಅಬೂಬಕರ್ ಅವರು ಕಟ್ಟಿಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಈ ಒಂದು ಧರ್ಮ ಬಲೆ ಬೀಸಿದಾಗ ಎನ್ನುವಂಥದ್ರಲ್ಲಿ ಹೇಗೆ ಹೆಣ್ಣಿನ ಮೇಲೆ ಒಂದು ಧರ್ಮದಿಂದ ಶೋಷಣೆ ಆಗುತ್ತೆ, ಯಾವ ಒಂದು ಕಾರಣಕ್ಕೆ ಯಾವ ರೀತಿಯಲ್ಲಿ ಶೋಷಣೆ ಆಯಿತು ಎಂಬುದನ್ನು ಇಲ್ಲಿಯವರೆಗೂ ತಿಳಿದುಕೊಂಡು ಈ ಒಂದು ಕಥೆಯನ್ನು ತಿಳಿದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಣ್ಣ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.